Your attention, please. Here we meet once again. ಏನು ಮಾತಾಡೋನು? ಮೊಸಳೆಗಳಿವೆ ಎಚ್ಚರಿಕೆ ಅಂತ ಹಾಕ್ಯಾರಲ್ಲಿ. ನಾವೆಷ್ಟು ಕೇರ್ಫುಲ್ ಆಗಿರ್ತೀವಿ ಅಷ್ಟು ಚಲೋ. ಒಟ್ಟ ಹೊಂಬತನ ಮಾಡಕ್ಕೆ ಹೋಗ್ಬಾರ್ದು. ನೋಡು ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಏನಾರ ಆದ್ರೆ ನಮ್ದು ಓನ್ ರಿಸ್ಕ್ ತಗೋಬೇಕಿಲ್ಲ. ಈಗ ಅತ್ತಾಗ ಜಿಗಿಬೇಕ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹೋಗುದು ನಾವು ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಯಾಕ ಇವನು ದಾಸರಾಗಿ ಊರು ಬಿಟ್ಟು ಓಡಿ ಬಂದೇನ? ಬಾ ಮನ್ಯಾಗ ಕರಿಯಾಕತ್ತಾರ. ಅಣ್ಣ ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ? ಡ್ಯಾಮ್ ಓಪನ್ ಮಾಡ್ಯಾರ, ಫುಲ್ ಅದ ನೀರು. ಸಿಂತೇರಿ ಬ್ರಿಡ್ಜ್. ನಾ ಇದನ್ನ ಅನ್ಕೊಂಡಿದ್ದೆ ಅವಾಗ. ನಾ ಇಲ್ಲಿ ಒಮ್ಮೆ ಬಂದೇ ಇಲ್ಲ, ಫಸ್ಟ್ ಟೈಮ್ ನೋಡಿನ. ಅದು ಗಾಡಿ ಪಾರ್ಕಿಂಗ್ ನೋಡಿದ್ವಿ, ಗೊತ್ತಾಗಲ್ಲಿ ಗಿಮ್ಮನ್ನು ಹೋಗ್ಬಿಡ್ತೀವಿ. What? Bro, what are you talking about, man? Hello family members and welcome back to my channel. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮೂರು ಬದಾಮಿಯಿಂದ ಇವತ್ತು ರೈಡ್ ಹೋಗ್ಬೇಕಂತ ಮಾಡಿದ್ವಿ. ಸಂಡೇ ಐತಿ ಇವತ್ತು. ಗಾಡಿ ಅಂತೂ ರೆಡಿ ಐತಿ. ಇದು ನಮ್ಮ ಮನೆ. ಇದು ನಮ್ಮದು KTM 200. ಸೀಟ್ ಭಾಳ ರಫ್ ಐತಿ. ಸೊ ಅದಕ್ಕೆ ನಾನು ಲಾಂಗ್ ರೈಡ್ ಹೊಂಟಾಗೆಲ್ಲ ಚಾದರ್ ಹಾಸಿರ್ತೀನಿ, ಅಂದ್ರೆ ಸ್ವಲ್ಪ ಮೆತ್ತಗಾಗಲಿ, ಕಂಫರ್ಟೇಬಲ್ ಆಗಲಿ ರೈಡ್ ಮಾಡುವಾಗ ಅಂತಂದು. ಬ್ಯಾಗ್ ಅದೆಲ್ಲ ರೆಡಿ ಮಾಡಿಕೊಂಡು ಬೈಕಿಗೆ ಟೈ ಮಾಡಿ ನಾವು ಮನೆಯಿಂದ ಹೊರಟ್ವಿ. ಮೇನ್ ರೋಡಿಂದ ನಮ್ಮ ಮನೆ ಭಾಳ ದೂರ ಇಲ್ಲ, ಮೋಸ್ಟ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಅಷ್ಟ. ಜಲ್ದಿ ಮೇನ್ ರೋಡ್ ಜಾಯ್ನ್ ಆಗಿಬಿಡ್ತೀವಿ ನಮ್ಮ ಮನೆಯಿಂದ. ಇದೇನು ರೋಡ್ ಐತಲ್ಲ, ಇದು ಕುಳಗೇರಿ ರೋಡ್ ಬದಾಮಿಯಿಂದ. ನೆಕ್ಸ್ಟ್ ಕುಳಗೇರಿಯಿಂದ ಮಲ್ಟಿಪಲ್ ಸಿಟೀಸಿಗೆ ಕನೆಕ್ಟ್ ಆಗುತ್ತಿದೆ. ಈಗ ಟೈಮ್ ನಶಿನ್ಯಾಗ 5:30, 6 ಆಗಿರ್ಬೋದು. ನಾವು ಬದಾಮಿಯಿಂದ ಎಲ್ಲೆಲ್ಲಿ ಹೊಂಟಿವಪ್ಪ ಅಂದ್ರೆ, ಇವತ್ತು ಫಸ್ಟಿಗೆ ದಾಂಡೇಲಿಗೆ ಹೋಗ್ತೀವಿ, ಆಮೇಲೆ ನಾಳೆ ಉಳಿವಿಗೆ ಹೋಗ್ತೀವಿ, ಆಮೇಲೆ ಅಲ್ಲಿಂದ ಸಾಧ್ಯ ಆದ್ರೆ ಯಲ್ಲಾಪುರ, ಆಮೇಲೆ ಸಿರ್ಸಿ ಕಡೆ ಹೋಗ್ಬೇಕಂತೈತಿ. ಬಟ್ ನೋಡ್ಬೇಕು ಏನಾಗುತ್ತೆ ಅಂತಂದು. ಸದ್ಯಕ್ಕಂತರೂ ಸಡನ್ ಪ್ಲ್ಯಾನ್ ಮಾಡ್ಕೊಂಡಂತೂ ನಾನು ನನ್ನ ಫ್ರೆಂಡ್ ಈರನ್ನ ಹೊಂಟೀವಿ ಬದಾಮಿಯಿಂದ. ಇಲ್ಲೊಂದು ಕಡೆ ಸ್ಟಾಪ್ ಮಾಡ್ತೀನಿ ನೋಡ್ರಿ ನಾನು. ಅದು ದೇವ್ರಿರೋ ಪ್ಲೇಸ. ಯೂಶ್ವಲಿ ಈ ರೋಡ್ನಾಗ ಹೋಗುವಾಗ ನಾವು ಇಲ್ಲಿ ಸ್ಟಾಪ್ ಮಾಡಿ ದೇವ್ರಿಗೆ ಕೈ ಮುಗಿದು ಹೋಗ್ತೀವಿ. ನಿಮಗೊಂದು ಮ್ಯಾಟ್ರ್ ಹೇಳ್ಬೇಕಪ್ಪ ಅಂದ್ರೆ, ಬದಾಮಿ ಮೇಜರ್ಲಿ 3 ರೋಡ್ಸಿಂದ ಕನೆಕ್ಟ್ ಆಗುತ್ತೆ. ಒಂದು ಈ ರೋಡ್, ಕುಳಗೇರಿ ರೋಡ್, ಇಲ್ಲೇ ಉರ್ಮಂಡ್ಲಮ್ಮ ದೇವ್ರು ಅಂತಂದಿದೆ. ಸೊ ಈ ದಾರಿಯಾಗ ಯಾರು ಹೋಗ್ತಾರೆ, ಯೂಶ್ವಲಿ ಬದಾಮಿ ಜನ ಇಲ್ಲೇ ಗಾಡಿ ನಿಂದ್ರಿಸಿ ಕೈ ಮುಗಿದು ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಇನ್ನೊಂದು ರೋಡ್ ಯಾವುದಪ್ಪ ಅಂದ್ರೆ ಗಜೇಂದ್ರಗಡ ಮತ್ತು ಗದಗ ಕನೆಕ್ಟ್ ಆಗೋದು. ಅಲ್ಲೇ ಬನಶಂಕರಮ್ಮ ಪ್ಲಸ್ ಬೊಮ್ಮಸಾಗರ ದುರ್ಗಮ್ಮ ಅಂತದಾರ, ಅಲ್ಲಿ ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಇನ್ನೊಂದು ರೋಡ್ ಯಾವುದಪ್ಪ ಅಂದ್ರೆ ಗುಳೇಗುಡ್ಡ ಮತ್ತು ಬಾಗಲಕೋಟೆ ಸೈಡ್, ಅದು ಕನೆಕ್ಟ್ ಆಗೋದು. ಅಲ್ಲೇ ಕ್ವಾನಮ್ ದೇವಿ ಅಂತಂದು ಆ ದೇವ್ರ ಆಶೀರ್ವಾದ ಪಡೆದು ಹೋಗ್ತಾರೆ. ಸೊ ಈ ದೇವರ ಉರ್ಮಂಡ್ಲಮ್ಮ ದೇವಿ ಅಂತಂದು ಭಾಳ ಪ್ರಶಾಂತವಾದ ಪ್ಲೇಸ್ ಐತಿದೆ. ಇಲ್ಲಿಂದ ಒಂದು 100 to 200 ಮೀಟ್ರ್ ಹೋದ್ರೆ ಮುತ್ತಲಗಿರಿ ಅಂತಂದು ಒಂದು ಹಳ್ಳಿ ಸಿಗುತ್ತೆ. ಸೊ ಐಡಿಯಲಿ ಇದು ಬದಾಮಿ ಮತ್ತು ಮುತ್ತಲಗಿರಿ ನಡ್ಬರ್ಕ್ ಐತಿ. ಅಮ್ಮನ ಆಶೀರ್ವಾದ ತೊಗೊಂಡ್ವಿ, ಚಿಂತೆ ಬಿಡ್ತು.
ಇನ್ನೇನು ರೈಡ್ ಸ್ಟಾರ್ಟ್ ಮಾಡ್ಬೋದು ನಾವು ಇಲ್ಲಿಂದ. ಏನು ಮಾತಾಡೋಣ? ಇವರು ನನ್ನ ಫ್ರೆಂಡ್ ಈರನ್ ಅಂತಂದು. ಫ್ರೆಂಡ್ ಅನ್ನೋಕ್ಕಿಂತ ನನ್ನ ಅಣ್ಣನ ಸ್ಥಾನದಾಗ ಅದಾರ. ಭಾಳ ಪ್ರಾಮಾಣಿಕ ಮತ್ತು ಒಳ್ಳೆಯ ವ್ಯಕ್ತಿ. ಗುಡ್ ಮಾರ್ನಿಂಗ್, ನಮಸ್ಕಾರ ಫ್ರೆಂಡ್ಸ್. ನಾವು ಇವತ್ತು ನಮ್ಮೂರು ಬದಾಮಿಯಿಂದ ದಾಂಡೇಲಿ, ಆಮೇಲೆ ಮುಂದೆ ಏನು ಪ್ಲ್ಯಾನ್ಸ್ ಗೊತ್ತಿಲ್ಲ, ಒಂದು ರೈಡ್ ಹೋಗ್ಬೇಕಂತ ಹೊಂಟೀವಿ ಬದಾಮಿಯಿಂದ. ನಿನ್ನೆ ಗಾಡಿ ಸರ್ವಿಸ್ ಮಾಡಿಸಿದೆ, ಅದರಿಂದ ನಾವು ಒಂದು ರೈಡ್ ಸಣ್ಣದು ಹೋಗ್ಬೇಕಂತಂದು ಬದಾಮಿಯಿಂದ ದಾಂಡೇಲಿಗೆ ಹೊಂಟೀವಿ. ಈಗ ಅರ್ಲಿ ಮಾರ್ನಿಂಗ್ 6:30 ಆಗೈತಿ. ದಾಂಡೇಲಿಗೆ ಹೋಗಿ ಅಲ್ಲಿ ಸ್ಟೇ ಮಾಡಿ ಅಲ್ಲಿಂದ ನಾಳೆ ಏನು ಪ್ಲ್ಯಾನ್ಸ್ ಗೊತ್ತಿಲ್ಲ ನಮಗೂ, ಅಪ್ಡೇಟ್ ಮಾಡ್ತೀನಿ ನಿಮಗೆ. ಈಗ ಕುಳಗೇರಿ ಕ್ರಾಸ್ ಈಗ ಟಚ್ ಆದ್ವಿ. ಕುಳಗೇರಿ ಕ್ರಾಸ್ ಬದಾಮಿಯಿಂದ 22 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ನಮಗೆ NH ಸಿಗುತ್ತೆ ಒಂದು. ಈ NH ಸೊಲ್ಲಾಪುರ ಹುಬ್ಬಳ್ಳಿ ಹೈವೇ ಇದೆ, NH 218. ರೈಟ್ ಸೈಡ್ ಹೋಯ್ದ್ರೆ ಸೊಲ್ಲಾಪುರ, ಲೆಫ್ಟ್ ಸೈಡ್ ಹೋದ್ರೆ ಹುಬ್ಬಳ್ಳಿ ಇಲ್ಲಿಂದ 100 ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್. ಇದು ಮಲಪ್ರಭಾ ರಿವರ್ ಬ್ರಿಡ್ಜ್ ಇದೆ, ಕೊಣ್ಣೂರು. ಮೊದಲೊಂದು ಹಳೆ ಬ್ರಿಡ್ಜ್ ಇತ್ತು ಆ ಸೈಡ್, ಅದು ಮುಳುಗು ಸೇತುವೆ ಇತ್ತು. ಸೊ ವಾಟರ್ ಲೆವೆಲ್ ಇನ್ಕ್ರೀಸ್ ಆದಾಗ ಅದು ಮುಳುಗಿಬಿಡ್ತಿತ್ತು ಬ್ರಿಡ್ಜ್. ಸೊ ಆ ಟೈಮ್ನಾಗ ಪ್ರಾಬ್ಲಮ್ ಆಕ್ಕಿತ್ತು ಟ್ರಾವೆಲ್ ಮಾಡೋರಿಗೆ. ಅದಕ್ಕಂತ ಇದನ್ನು ಹೊಸ ಬ್ರಿಡ್ಜ್ ಕಟ್ಟಿದ್ರಿ ಈಗ ರೀಸೆಂಟಾಗಿ. ನಾನೊಂದು ಸ್ವಲ್ಪ ಸುಸ್ಸು ಹೋಗ್ಬೇಕಂತಂದು ಸ್ಟಾಪ್ ಮಾಡಿದ್ದೆ ಗಾಡಿ. ಅಷ್ಟರೊಳಗೆ ನಮ್ಮ ದೋಸ್ತ ಗಾಡಿ ಬಿಟ್ಟು ಅಲ್ಲಿ ತನಕ ನಡ್ಕೊತ ಹೋಗ್ಬಿಟ್ಟಾನ. ಹೆಂಗೆ ಕಾಡಿಸ್ತೀನಿ ನೋಡ್ರಿ ಅವ್ಗೀಗ. ಇವನು ದಾಸರಾಗಿ ಊರು ಬಿಟ್ಟು ಓಡಿ ಬಂದೇನ? ಬಾ ಮನೆ ಕರೆ ಆಗತ್ತಾರ. ನಾನೊಂಥರ ಎಂಥ ರೈಡ್ರ್ ಅಂದ್ರೆ ಗಿಮ್ಮನ ಫಾಸ್ಟಾಗಿ ಹೋಗೋ ರೈಡ್ರಲ್ಲ ನಾನು. ಆರಾಮ್ಸೆ ಸ್ಲೋ ಆಗಿ ಜರ್ನಿ ಎಂಜಾಯ್ ಮಾಡ್ಕೋಂತ ಹೋಗೋ ರೈಡ್ರನ್ನ. ನೋಡ್ಬಂದು ನೀವು ಸ್ಪೀಡ್ ಎಷ್ಟೈತಿ ಗಾಡಿ ಅಂತಂದು, ಲೆಸ್ ದೆನ್ 50 km/h. ಸೊ ಆರಾಮ್ಸೆ ಹೋಗೋ ನಾನು. ನಾವು ಭಾಳ ಸ್ಪೀಡ್ ಹೋಗಿ ರೈಡ್ ಮಾಡುವಾಗ ರಿಸ್ಕ್ ತೊಗೋಬಾರ್ದು. ಯಾಕಂದ್ರೆ ಆಲ್ರೆಡಿ ಮನ್ಯಾಗ ಬಯಸ್ಕೊಂಡು ಬಂದಿರ್ತೀವಿ ಅಲ್ಲಿ ಹೋಗ್ಬೇಕಂತಂದು. ಸೊ ಆರಾಮ್ಸೆ ಹೋಗಿ ಆರಾಮ್ಸೆ ಬರೋ ಪಾಲಿಸಿ ನಮ್ದು. ಜರ್ನಿ ಸ್ಟಾರ್ಟ್ ಮಾಡಿ 1-2 ತಾಸು ಆಗಿರ್ಬೇಕು ಬದಾಮಿಂದ. ಅವ್ಲಿಗೊಂದು ಬಂತು, ಇಲ್ಲೇ ಟೀ ಕುಡಿಬೇಕಂತಂದು ನಿಲ್ಲಿಸಿದೆ. ಬಟ್ ಅದೇ ಟೈಮ್ನಾಗ ಅಲ್ಲಿ ಎಗ್ ಅದು ನೋಡಿದ್ವಿ. ಎಗ್ ರೈಸ್ ಮಾಡೋ ಅಂಗಡಿ ಇದೆ. ಆ್ಯಂಡ್ ಟೀನು ಅಷ್ಟು ಕಾಸಿರಲ್ಲ ಅಂತ ಅಂದ್ಕೊಂಡು ಬೇರೆ ಕಡೆ ನಡೆದ್ವಿ ಮತ್ತು ನಾವು. ಹುಡುಗರ್ದು ಒಂದು ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ ನೋಡ್ರಿ ನಿಮಗೆ. ಅಂಗಡಿ ನೋಡಿದ್ಲೇ ಗೊತ್ತಾಗ್ಬಿಡುತ್ತೆ ಇಲ್ಲಿ ಚಹಾ ಚಲೋ ಇರುತ್ತೋ ಇಲ್ಲ ಅಂತಂದು. ಅದೇನೋ ಕುಡ್ದಿರಲ್ಲ ಮೊದಲು, ಬಟ್ ಟೇಸ್ಟು ಮಾಡಿರೋದಿಲ್ಲ. ಬಟ್ ಅದನ್ನು ನೋಡಿದ್ಲೇ ನನಗಂತೂ ಗೊತ್ತಾಗ್ಬಿಡುತ್ತೆ ಚಹಾ ಹೆಂಗಿರುತ್ತಿಲ್ಲ ಏನಿರುತ್ತಿಲ್ಲ ಅಂತಂದು. ಯಾಕಂದರೆ ನಾವು ಜಸ್ಟ್ 10-15 ರೂಪಾಯಿ ಚಹಾಕ್ಕೆ 100-150 ಕಿಲೋಮೀಟ್ರ್ ಅಡ್ಡಾಡಿ ಹೋಗಿ ಕುಡಿದು ಬಂದವ್ರು ಅದೀವಿ ನಾವು. ಸೊ ಸೂಕ್ಷ್ಮ ತಿಳ್ಕೊಂಬಿಡ್ತೀವಿ ನಾವು, ಗೊತ್ತಾಗ್ಬಿಡುತ್ತೆ ನಮ್ಗೆ. ಹಂಗೆ ಮಾತಾಡ್ಕೊತ ಧಾರವಾಡ ದಾಟಿ ಹಳ್ಯಾಳ ರೋಡಿಗೆ ಬಂದ್ವಿ. ಧಾರವಾಡಿಂದ ಹಳ್ಯಾಳಿಂದ ದಾಂಡೇಲಿ ಭಾರಿ ಸಿನಿಕ್ ರೂಟ್ ಐತಿದೆ. ಧಾರವಾಡದಿಂದ ದಾಂಡೇಲಿ ಹೋಗುವಾಗ ನಿಮ್ಗೆ ಇನ್ನೊಂದು ಏನು ಅಪರ್ಚುನಿಟಿ ಸಿಗುತ್ತಂದ್ರೆ ಇಲ್ಲಿ ಫ್ರೆಶ್ ಫ್ರೂಟ್ಸ್ ಸಿಗ್ತಾವೆ. ನೀವು ನೋಡ್ಬೋದು, ಲೆಫ್ಟ್ ಸೈಡ್ ಹುಡುಗರು ನೀರ್ಲನ್ನು ಮಾರಾತಿದ್ರೆ, ರೈಟ್ ಸೈಡ್ ಮಾವಿನ ಹಣ್ಣು ಮಾರಾತಿದ್ರೆ. ಇವು ಆ್ಯಕ್ಚುಲಿ ಜನ ಅವ್ರ ತೋಟನಾಗ ಬೆಳೆಸಿದ್ದವು. ಆ್ಯಂಡ್ ಅವರು ಅದನ್ನು ಹರ್ಕೊಂಬಂದು ಇಲ್ಲೇ ರೋಡಿಗೆ ತೊಗೊಂಬಂದು ಹಚ್ಚಿರ್ತಾರೆ. ಅವು ಫ್ರೆಶ್ ಇರ್ತಾವೆ.
ನಮ್ಮಂಥವ್ರು ಬೆಂಗಳೂರಿನಾಗ ಇರೋರಿಗೆ ಗೊತ್ತಾ ಫ್ರೆಶ್ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಅದ್ರ ಮಹತ್ವ. ಯಾಕಂದ್ರೆ ಬೆಂಗಳೂರಾಗ ಇವೆಲ್ಲ ಫ್ರೆಶ್ಶಾಗಿ ಸಿಗೋದು ಭಾಳ ರೇರ್. ಇಲ್ಲ ಫಾರೆಸ್ಟ್ ಚೆಕ್ ಪೋಸ್ಟು ಇದಕ್ಕೆಲ್ಲ ಐತೆ. ಸಿಂತೇರಿ ಕವಳ ಕಾಲೇಜ್ ಹಳ್ಯಾಳ ಕಂಟ್ರಿ ಆದ್ವಿ ಈಗ. ಇದು ಹಳ್ಯಾಳ ಒಂಥರ ಅರೆ ಮಲೆನಾಡು ಇದ್ದಂಗೆ. ಅತ್ತಾಗ ಫುಲ್ ಮಲೆನಾಡು ಅಲ್ಲ, ಇತ್ತಾಗ ಫುಲ್ ಡ್ರೈ ಪ್ಲೇಸು ಅಲ್ಲ. ಬಟ್ ಸಮ್ಮರ್ದಾಗ ಹಳ್ಯಾಳ ಮತ್ತು ದಾಂಡೇಲಿ ಭಾಳ ಬೆಟ್ರ್, ಸ್ವಲ್ಪ ತಂಪಿರ್ತಾವೆ. ನಮ್ಮ ನಾರ್ತ್ ಕರ್ನಾಟಕ ಪ್ಲೇಸಸ್ ಒಳಗೆ ಸ್ವಲ್ಪ ಕೋಲ್ಡಾಗಿ ತಂಪಾಗಿರೋ ಪ್ಲೇಸ್ ಅಂದ್ರೆ ಹಳ್ಯಾಳ ಮತ್ತು ದಾಂಡೇಲಿ. ಸೊ ಅದಕ್ಕೆ ಭಾಳ ಮಂದಿ ಟೂರಿಸ್ಟ್ ಈ ಸೈಡ್ ಬರ್ತಾರೆ ಸಮ್ಮರ್ ಒಳಗೆ. ಹಳ್ಯಾಳಿಂದ ದಾಂಡೇಲಿ ಒಂದು 25 ಕಿಲೋಮೀಟ್ರ್ ಇರ್ಬೋದು. ಈ ಸ್ಪಾಟ್ ನೋಡ್ರಿ, ಇದು ಯಾವಾಗಲೂ ಹಳ್ಯಾಳಿಂದ ದಾಂಡೇಲಿ ಹೋಗು ಟೈಮ್ನಾಗ ಇಲ್ಲಿ ಪೊಲೀಸರು ನಿಂತಿರ್ತಾರೆ. ನಾ ಎಷ್ಟು ಸಲ ಹೋಗೀನಿ ಅಷ್ಟು ಸಲ ನೋಡೀನಿ. ಫಸ್ಟ್ ಟೈಮ್ ಇಲ್ಲಿ ಪೊಲೀಸರು ನಿಂತಿಲ್ಲ. ಸ್ಟೇಟ್ ಗೌರ್ಮೆಂಟ್ ಈಗ ಅದೇನೇನೋ ನ್ಯೂ ಪಾಲಿಸಿ ಬಿಟ್ಟಾರ. ಸೊ ಅದಕ್ಕೆ ಪೊಲೀಸರು ನಿಂತಿರೋಕ್ಕಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನೀವು ಬರುವಾಗ ಹಳ್ಯಾಳಿಂದ ದಾಂಡೇಲಿ ಹೋಗೋ ಟೈಮ್ನಾಗ ಒಂದು ಕ್ರಾಸ್ ಬರುತ್ತೆ, ಅಲ್ಲಿ ಭಾಳ ಪೊಲೀಸರು ನಿಂತಿರ್ತಾರೆ. ಸೊ ಹುಷಾರಾಗಿ ಬರ್ರಿ. ನಿಮ್ಮೆಲ್ಲ ಗಾಡಿ ಡಾಕ್ಯುಮೆಂಟ್ಸ್ ನೀವು ಎಲ್ಲ ಕರೆಕ್ಟ್ ಇದ್ದರೆ ಏನು ಹೆದರಬೇಕಾಗಿಲ್ಲ. ಬಟ್ ಸ್ಟಿಲ್ ನಾ ಹಂಗೆ ಒಂದು ರೈಡರ್ಸಿಗೆ ಹೇಳ್ಬೇಕಂತಂದು ಹೇಳಿದೆ. ಜೆನ್ಯೂನ್ ಆಗಿರ್ಬೇಕು ಯಾವಾಗಲೂ ಮನುಷ್ಯರು. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಗಾಡಿ ಮತ್ತು ರೈಡ್ ಅದೇ ಹೋಗುವಾಗ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಭಾಳ ಬೆಟ್ರ್. ಅಂದ್ರೆ ರೈಡ್ ಭಾಳ ಸ್ಮೂತಾಗಿ ಹೋಗುತ್ತೆ. ಆ್ಯಂಡ್ ಆಲ್ಸೋ ಏನು ಕಿರಿಕಿರಿ ಇರಲ್ಲ, ನಿಮಗೆ ಮೂಡ್ ಆಫ್ ಆಗೋಲ್ಲ, ಆಮೇಲೆ ಎಲ್ಲ ಒಳ್ಳೆಯದಾಗುತ್ತೆ. ದಾಂಡೇಲಿ ಇನ್ನೇನು ಹತ್ತತ್ರ ಬಂತು. ರೋಡ್ ನೋಡ್ರಿ ಹಂಗೈತೆ ಮಸ್ತ್. ಎರಡು ಸೈಡ್ ಗಿಡ ಭಾಳ ಹೈ ಆಗಿ ನಿಂತವು, ಫುಲ್ ಗ್ರೀನ್. ಇಂಥ ರೋಡ್ ಒಳಗೆ ರೈಡ್ ಮಾಡೋದಂದ್ರೆ ಭಾಳ ಫೀಲ್ ಕೊಡುತ್ತೆ, ಮಸ್ತ್ ಮಜಾ ಬರುತ್ತೆ. ಟ್ರೈ ಮಾಡ್ರಿ ಒಮ್ಮೆ ಬೈಕ್ ಮೇಲೆ. ಹೆಂಗೈತಿ ಕಾರ್ನಾಗ ಬಂದಾರಲ್ಲ ಹಂಗೆ ಬರಬೇಡ್ರಿ. ದಾಂಡೇಲಿ ರೀಚ್ ಆದ್ವಿ. ದಾಂಡೇಲಿಗೆ ಇನ್ನೊಂದು ಏನು ಫೇಮಸಪ್ಪ ಅಂದ್ರೆ ರೈಟ್ ಸೈಡ್ ನೋಡ್ರಿ, ಇದು ದಾಂಡೇಲಿ ಪೇಪರ್ ಮಿಲ್ ಇದೆ. ನಾನು ಹಾಗೆ ಕೇಳಿದ್ದು, ಇದು ಬ್ರಿಟಿಷರ ಟೈಮ್ನಾಗ ಕಟ್ಟಿದ್ದಂತ ಭಾಳ ಹಳೆಯ ಮಿಲ್ಲ. ನಾವು ಬರೀ ಪೇಪರ್ ಇರ್ತಾವಲ್ಲ, ಸೊ ಅಂಥ ಪೇಪರ್ ರೆಡಿ ಆಗೋ ಮಿಲ್ ಇವು. ನಾವು ದಾಂಡೇಲಿಗೆ ಬಂದ್ವಿ. ಸೊ ರೆಸಾರ್ಟ್ ಆಲ್ರೆಡಿ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ದೆ ನಾವು.
ರಿವರ್ವುಡ್ ರೆಸಿಡೆನ್ಸಿ ಅಂತಂದು booking.com ಒಳಗೆ. ಈಗ ದಾಂಡೇಲಿಗೆ ಬಂದು ನಾಷ್ಟ ಮಾಡ್ಕೊಂಡು ಸೀದಾ ರೆಸಾರ್ಟಿಗೆ ಹೊಂಟಿವಿ. ಬಿಸಿಲು ಭಾಳ ಐತಿ. ಸೊ ನಮ್ಮ ರೆಸಾರ್ಟ್ ಒಳಗೆ ಸ್ವಿಮ್ಮಿಂಗ್ ಪೂಲ್ ಐತಿ. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಐತಿ ಹೋಗಿ ಬಿಸಿಲಾಗ ನೀರಾಗ ಬೀಳ್ಬೇಕಂತಂದು. ನೋಡೋಣ ಹೋಗೋಣ. ಓಪನ್ ಮಾಡ್ಯಾರ ಈಗ ಇಲ್ಲೆಲ್ಲಿ ಹೋಗ್ಬೇಕಲ್ಲ ರೈಟ್ ಅದ ರೆಸಾರ್ಟ್ಗೆ. ಹಾಂ ಇದು ರೈಟಾ ಕೈ ಮಾಡ ಯಾವ ಗಾಡಿ ಇಲ್ಲ ನಿಮ್ಮ ಮುಂದೆ ಲಗೇಜ್ ಇಟ್ಕೊಂಡಿಲ್ಲ ಅಡ್ಡಾಡಕ್ಕಾಗಲ್ಲ. ಮ್ಯಾಚ್ ಅದ ನೋಡಿಲ್ಲ ಮಳೆ ಬರೋಣಂತ. ರಿವರ್ವುಡ್ ರೆಸಿಡೆನ್ಸಿ. ಹಾಂ ಬುಕ್ಕಿಂಗ್ ಮಾಡಿ. ನಾವು ಬುಕ್ ಮಾಡಿದ್ದ ಸ್ಟೇ ಇದೆ ದಾಂಡೇಲಿ ಒಳಗೆ. ಹಾಗೆ ನೋಡ್ಕೊಂಬರ್ರಿ ಹೆಂಗೈತೆ ಅಂತಂದು. ಸೊ ಯಾರಿಗಾರ ನೆಕ್ಸ್ಟ್ ಟೈಮ್ ದಾಂಡೇಲಿಗೆ ಬಂದಾಗ ಸ್ಟೇ ಹುಡ್ಕಕ್ಕೆ ಕಷ್ಟ ಆದ್ರೆ ಕಾಲ್ ಮಾಡ್ಬೋದು ನಂಗೆ. ಇದು ಅಲ್ಲೇ ದಾಂಡೇಲಿ ಸಿಟಿಯಿಂದ 1.5 ಕಿಲೋಮೀಟ್ರ್ ಐತೆ. ಇದು ಮೇಲೆ ಸ್ವಿಮ್ಮಿಂಗ್ ಪೂಲ್ ಐತಿಲ್ಲ, ತೋರಿಸ್ತಿದ್ದೆ ನಿಮಗೆ. ಬಟ್ ಅಲ್ಲಿ ಕಪಲ್ಸ್ ಅದಾರ, ಅದನ್ನು ನೋಡೋದೆಲ್ಲ ಸರಿಯಲ್ಲ. ಆಮೇಲೆ ಯಾರು ಇರ್ಲಾರ್ದಾಗ ಬಂದು ತೋರಿಸ್ತೀನಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಹೆಂಗೈತೆ ಅಂತಂದು. ಇಲ್ಲಾಂದ್ರೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೂ ಚೆಕ್ ಮಾಡ್ಕೋಬೋದು ನೀವು. ಒಂದೆರಡು ರೀಲ್ ಹಾಕೀನಿ, ಮಸ್ತ್ ಅದಾವೆ. ರೂಮಿಗೆ ಬಂದು ಫ್ರೆಶಪ್ ಆಗಿ, ಬಿಸಿಲು ಭಾಳ ಇತ್ತಲ್ಲ ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ನಾಗ ಬೀಳ್ಬೇಕಂತ ಒಂದು ಸ್ವಿಮ್ಮಿಂಗ್ ಪೂಲಿಗೆ ಹೋದ್ವಿ. ಇದು ಔಟ್ಡೋರ್ ಸ್ವಿಮ್ಮಿಂಗ್ ಪೂಲ್ ಇತ್ತು, ಕವರ್ಡ್ ವಿತ್ ಫಾರೆಸ್ಟ್. ಸೊ ಅದಕ್ಕೆ ವಾಟರ್ ಅಷ್ಟೇನು ಕ್ಲೀನ್ ಇದ್ದಿಲ್ಲ, ಆ್ಯಂಡ್ ಇಟ್ ವಾಸ್ ಓಕೆ ಫಾರ್ ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಮತ್ತು ಫ್ರೆಶಪ್ ಆಗಿ ಹಂಗೆ ಲೋಕಲ್ ರೌಂಡ್ ಟ್ರಿಪ್ ಹಾಕೋಣ ಅಂತಂದು ದಾಂಡೇಲಿ ಸುತ್ತ ಬಂದ್ವಿ. ಆವಾಗ ನಮ್ಮ ರೆಸಾರ್ಟ್ ಬಾಜುನೇ ಫುಟ್ಬಾಲ್ ಗೇಮ್ಸ್ ಟೂರ್ನಮೆಂಟ್ ನಡೆದಿದ್ವು. ಸೊ ನಮಗೆ ಫುಟ್ಬಾಲ್ ಅಂದ್ರೆ ಭಾಳ ಖುಷಿ, ನಿಮಗೆ ಗೊತ್ತಲ್ಲ, ಮಸ್ತ್. ಅದಕ್ಕೆ ಫುಟ್ಬಾಲ್ ನೋಡ್ಕೊಂತ ನಿಂತ್ವಿ ನಾನು ನನ್ನ ಫ್ರೆಂಡ. ನಮಗೆ ಫುಟ್ಬಾಲ್ ಅಂದ್ರೆ ಹಂಗೆ ಏನೋ ಕೆಲಸ ಇದ್ದರೂ ಏನೇ ಇದ್ದರೂ ಬಿಟ್ಟು ಬಂದು ಅದಕ್ಕೆ ನಿಂದಿರ್ತೀವಿ ನಾವು, ಎಸ್ಪೆಷಲಿ ಸೈನಿಕ್ ಸ್ಕೂಲ್ ಬಾಯ್ಸ್. ಮಸ್ತ್ ಆಡತ್ತಾರ ನೋಡ್ರಿ. ಇವೆಲ್ಲ ದಾಂಡೇಲಿ ಟೀಮ್ ನೀವು ಏನು ಬೇರೆ ಹೊರಗಿನ ಟೀಮ್? ನಾವು ಲಾಸ್ಟ್ ಟೈಮ್ ಬಂದಾಗ
ಅಲ್ಲ ನಾವು ದಾಂಡೇಲಿ ಲಾಸ್ಟ್ ಟೈಮ್ ಮಾಡಕ್ಕೆ ಬಂದಾಗ ಪೋಸ್ಟ್ ದೊಡ್ಡ ಇದ್ದು, ಆಮೇಲೆ ನಾವು 7 ಸೈಡ್ ಆಡಿದ್ವಿ. ಹರಿತೈತಿ ಬಿಸಿಲಾಗಿ ಆಡ್ಬೇಕಂದ್ರೆ ಕಾಲು ಬಗ್ ಉರಿತಾವೆ. ಹಾಕ್ರಿ ಹೊಡಿ ಹ್ಞೂ ಕೈ ಹಿಂದಿಟ್ಟು ನಿಂತ್ಬಿಡ್ತಾನ ಹಿಂಗೆ ಗೋಲ್ಕಿ. ಹಂಗೆ ಹೊಡೆದಿದ್ದಂಗಿದ್ವಿ ನಾವು. ಫುಟ್ಬಾಲ್ ಗೇಮ್ ನೋಡಿಕೊಂಡು ನೆಕ್ಸ್ಟ್ ಸೂಪರ್ ಡ್ಯಾಮ್ ಬ್ಯಾಕ್ ವಾಟರ್ ಕಡೆ ಬಂದ್ವಿ. ಅಲ್ಲೇ ಮಸ್ತ್ ನೋಡುವಂಥ ಪ್ಲೇಸ್ ಅದಾವೆ. ಇದು ಸೂಪರ್ ಡ್ಯಾಮ್ ಬ್ಯಾಕ್ ವಾಟರ್ ನೋಡೋ ಪ್ಲೇಸ್ ಇದೆ. ಒಂದೊಂದು ಟೈಮ್ನಾಗ ಇಲ್ಲಿ ಫುಲ್ ನೀರಿರುತ್ತೆ. ಈಗೇನು ಬೈಕ್ ತೊಗೊಂಡು ಹೊಂಟಿವಲ್ಲ, ಬಟ್ ಈಗ ನೀರು ಎಲ್ಲಿಗೈತೆ ನೋಡುವ ಬರ್ರಿ. ಸಮ್ಮರ್ ಅಲ್ಲ ಇದು, ಸೊ ಕಮ್ಮಿ ಇರುತ್ತೆ ನೀರಿನ ಲೆವೆಲ್. ಚೆಕ್ ಮಾಡೋಣ. ಡ್ಯಾಮ್ ಫುಲ್ ಇದ್ದಾಗ ಇದು ಎಲ್ಲ ಫುಲ್ ನೀರು ಇರುತ್ತಿಲ್ಲ. ನಾವೇನು ಗಾಡಿ ತೊಗೊಂಡು ಹೊಂಟಿವಲ್ಲ, ಬಟ್ ಈಗ ನೋಡ್ರಿ ಸಮ್ಮರ್ದಾಗ ಡ್ಯಾಮ್ ಫುಲ್ ಇಲ್ಲ, ನೀರು ಎಷ್ಟು ಡೌನ್ ಲೆವೆಲ್ ಅದಾವೆ. ಆ್ಯಂಡ್ ಇಲ್ಲೆಲ್ಲ ಜನ ನಿಂತಾರೆ. ಪ್ಲಸ್ ಕ್ರಿಕೆಟ್ ಪಿಚ್ ಐತಿಲ್ಲ, ಇಲ್ಲೆಲ್ಲ ಗ್ರೌಂಡ್ ಮಾಡ್ಕೊಂಬಿಟ್ಟಾರೆ ಹುಡುಗರು ಆಟ ಆಡೋಕೆ. ವಾಟ್ರ್ ಅಲ್ಲಿ ಅಷ್ಟು ದೂರ ಕಾಣ್ತಾವೆ ನೋಡ್ರಿ, ಅಲ್ಲಿ ತನಕ ಅದ ವಾಟ್ರ್. ಬಟ್ ಹೇಳ್ತೀನಿ ನಿಮ್ಗೆ, ಡ್ಯಾಮ್ ಫುಲ್ ಇದ್ದಾಗ ಇಲ್ಲೇನಿದೆ ಎಲ್ಲ ಫುಲ್ ನೀರಿರುತ್ತೆ ನೋಡ್ರಿ. ನಾವೇನು ಹೊಂಟಿವಲ್ಲ ಇಲ್ಲೇ. ಕಾಲು ಸಿಕ್ಕೋತೀವಿ ನಾವು ಗತ್ತಾಗ ಜಿಗಿಬೇಕ. ಕಾಲು ಸಿಕ್ಕೊಂಡ್ಬಿಟ್ಟಿತ್ತು ನಂದು. ಮೊಸಳೆಗಳಿವೆ ಎಚ್ಚರಿಕೆ ಅಂತ ಹಾಕ್ಯಾರಲ್ಲಿ. ನಾವಂತೂ ಇಲ್ಲಿ ಬಂದೀವಿ, ಕಾಣೋದೇ ಇಲ್ಲದು ಈ ಕಲರಿಗೆ, ಮಣ್ಣಿನ ಕಲರಿಗೆ. ಎಲ್ಲೆಲ್ಲೇ ಇತ್ತಂದ್ರೆ ಸೇಮ್ ಅದು ಇದರ ಕಲರೇ ಇರುತ್ತೆ, ಮಣ್ಣಿನ ಕಲರ. ನಾವು ಭಾಳ ಕೇರ್ಫುಲ್ ಆಗಿರ್ಬೇಕು. ನಾವೆಷ್ಟು ಕೇರ್ಫುಲ್ ಆಗಿರ್ತೀವಿ ಅಷ್ಟು ಚಲೋ. ಒಟ್ಟ ಹೊಂಬತನ ಮಾಡೋಕ್ಕೆ ಹೋಗ್ಬಾರ್ದು. ಇದು ನೋಡ್ರಿ ಸೂಪರ್ ಡ್ಯಾಮ್ ಇದು, ಬ್ಯಾಕ್ ವಾಟರ್ ಇವೆಲ್ಲ. ಸೂಪರ್ ಡ್ಯಾಮ್ ಬ್ಯಾಕ್ ವಾಟರ್ ನೋಡ್ಕೊಂಡು ಒಳ್ಳೆ ವಾಪಸ್ ರೂಮಿಗೆ ಹೋಗುತ್ತಲೇ ಕತ್ಲಾಗಿತ್ತು. ರೆಸಾರ್ಟ್ ಹೋಗಿನ ಗೊತ್ತಾಯ್ತು, ಅಲ್ಲೆಲ್ಲ ಫುಲ್ ನೈಟ್ ಸ್ವಿಮ್ಮಿಂಗ್ ಪೂಲು ಮತ್ತು ರೈನ್ ಡ್ಯಾನ್ಸ್ ಎಲ್ಲ ನಡೆದಿತ್ತು. ಸೊ ಮಂದೆಲ್ಲ ಮಜಾ ಮಾಡತ್ತಿದ್ರು. ಅಷ್ಟೊತ್ತಿಗೆ ಹಾಕ್ಲೇ ಇನ್ನೊಂದು ಸೈಡ್ ರೆಸಾರ್ಟ್ ಅವರು ಬಾನ್ಫೈರ್ ಹಾಕಿದ್ರು. ಸೊ ಸೀದಾ ಹೋಗಿ ಬಾನ್ಫೈರ್ ಮುಂದೆ ಕುಂತೇನ. ಸೊ ಇವತ್ತಿನ ದಿನ ಮುಗೀತು, ನಾಳೆ ಬೆಳಗ್ಗೆ ಸಿಗೋಣ. ಮತ್ತೊಮ್ಮೆ ನಮಸ್ಕಾರ ಫ್ರೆಂಡ್ಸ್.
ಗುಡ್ ಮಾರ್ನಿಂಗ್. ಮುಂಜಾನೆ ಜಲ್ದಿ ಎಚ್ಚರತ್ತ. ನನ್ನ ಫ್ರೆಂಡ್ ಇನ್ನೂ ಮಕ್ಕೊಂಡಿದ್ದ. ಸೊ ನಾ ಬೈಕ್ ತೊಗೊಂಡು ಸೀದಾ ಕಾಳಿ ರಿವರ್ ಬ್ರಿಡ್ಜ್ ಮೇಲೆ ಬಂದು ಕುಂತಿದ್ದೆ. ವ್ಯೂ ಮಾತ್ರ ಮಸ್ತ್ ಇತ್ತು ಆ್ಯಂಡ್ ಫ್ರೆಶ್ ಏರ್ ಇತ್ತು. ಮುಂಜಾನೆ ಹೆಂಗಪ್ಪ ಅಂದ್ರೆ ಒಂದು ಸೈಡ್ ಕಾಡು, ಒಂದು ಸೈಡ್ ಈ ನದಿ ಹರಿ ನೀರಿನ ಶಬ್ದ ಭಾರಿ ವೈಬ್ ಕೂಡ ಆತಿತ್ತಲ್ಲೇ. ನೆಕ್ಸ್ಟ್ ವಾಪಸ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ನಮ್ಮದು ಮುಂದಿನ ಡೆಸ್ಟಿನೇಷನ್ ಉಳ್ವಿ ಚನ್ನಬಸವೇಶ್ವರ. ದಾಂಡೇಲಿಯಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತದ. ಫುಲ್ ಥಿಕ್ ಫಾರೆಸ್ಟ್ ಆ್ಯಂಡ್ ದಾಂಡೇಲಿಂದ ಉಳ್ವಿಗೆ ಹೋಗ್ಬೇಕಂದ್ರೆ ಅದು ಒಂದು ಶಾರ್ಟೆಸ್ಟ್ ರೂಟ್ ಐತಿ ಥ್ರೂ ಫಾರೆಸ್ಟ್. ಅದು ಡೇ ಟೈಮ್ ಅಷ್ಟೇ ಓಪನ್ ಆಗಿರ್ತೈತಿ. ಇದು ಟೋಲ್ ಗೇಟ್ ನೋಡ್ರಿ ಅದ್ರದ್ದು. ಮಾರ್ನಿಂಗ್ 6 ಈವ್ನಿಂಗ್ 6ವರೆಗೂ ಅಷ್ಟೇ ಓಪನ್ ಇರುತ್ತೆ. ನೈಟ್ ಟೈಮ್ ಇಲ್ಲಿ ಬಿಡೋಂಗಿಲ್ಲ, ಯಾಕಂದ್ರೆ ಇಲ್ಲಿ ಪ್ರಾಣಿಗಳಿಗೆ ನೈಟ್ ಟೈಮ್ ತೊಂದರೆ ಆಗುತ್ತಂತಂದು ವಾಹನ ನಿಷೇಧ ಮಾಡ್ಯಾರ ಅದನ್ನು ನೈಟ್ ಟೈಮ್. ಬಟ್ ಈ ರೂಟ್ ಮಾತ್ರ ಮಸ್ತ್ ಐತಿ, ಜರ್ನಿ ಮಾತ್ರ ಹೆವಿ ಇರುತ್ತೆ. ಸಿಂತೇರಿ ಬ್ರಿಡ್ಜ್ ಓ ಅಲ್ಲೇ ಐತದ. ಕಾಳಿ ಸಂರಕ್ಷಿತ ಪ್ರದೇಶ ಸಿಂತೇರಿ ರಾಕ್ಸ್. ನೋಡಿ ಎತ್ತ ಹೋಗೋದು ನಾವು. ಸುಕ್ಷೇತ್ರ ಉಳುವಿಗೆ ಬಂದು ಸೇರ್ಕೊಂಡ್ವಿ ನಾವು. ಇದು ಕಾಡಿನ ಮಧ್ಯಭಾಗದಾಗ ಐತಿ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಒಳಗೆ. ಇಲ್ಲಿ ಭಾಳ ಜನ ನಡ್ಕೊತಾರೆ ಈ ದೇವ್ರಿಗೆ. ವಿಡಿಯೋ ಫೋಟೋ ಇದು ಐತೆ ನೋಡು ಮತ್ತಿಲ್ಲ. ದರ್ಶನ ಮುಗಿಸ್ಕೊಂಡು ವಾಪಸ್ ನಮ್ಮ ಸ್ಟೇ ದಾಂಡೇಲಿಗೆ ಹೋಗ್ತೀವಿ ನಾವೀಗ. ಆನ್ ದ ವೇ ಒಂದೆರಡು ವಾಟರ್ ಸ್ಟ್ರೀಮ್ಸ್ ಸ್ಪಾಟ್ಸ್ ಅದಾವೆ, ಅವು ನೋಡ್ಕೊಂಡು ಸೀದಾ ದಾಂಡೇಲಿಗೆ ಹೋಗಿ ಸ್ಟೇ ಮಾಡೋದು ಈಗ. ಆನ್ ದ ವೇ ಟು ಉಳಿವಿ ಫ್ರಮ್ ದಾಂಡೇಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ನಿಮ್ಗೆ. ಆ ವ್ಯೂ ಪಾಯಿಂಟ್ ಇದೆ. ನೆಕ್ಸ್ಟ್ ಅಲ್ಲೇ ಇನ್ನೊಂದು ಸ್ಪಾಟ್ ಬರುತ್ತೆ, ಅಲ್ಲೇ ನೀವು ನೀರೊಳಗೆ ಇಳಿಬೋದು.
ಸೊ ನಾವು ಉಳ್ವಿ ಚನ್ನಬಸವೇಶ್ವರ ನೋಡಿಕೊಂಡು ನೆಕ್ಸ್ಟ್ ಆನ್ ದ ವೇ ಉಳ್ವಿಯಿಂದ ದಾಂಡೇಲಿಗೆ ವಾಪಸ್ ಬರುವಾಗ ಒಂದೆರಡು ಕಡೆ ವಾಟರ್ ಸ್ಟ್ರೀಮ್ಸ್ ಅವೆಲ್ಲ ನೋಡಿಕೊಂಡು ಸೀದಾ ಈಗ ದಾಂಡೇಲಿ ಸ್ಟೇ ಕಡೆ ಹೊಂಟಿವಿ. ಸೊ ಇವತ್ತು ಇಲ್ಲೇ ದಾಂಡೇಲಿ ಸ್ಟೇ ಒಳಗೆ ಇದ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಊರಿಗೆ ಹೋಗ್ಬಿಡೋದು, ನಮ್ಮ ಊರಿಗೆ ಬದಾಮಿಗೆ. ಸೊ ಇದೆಲ್ಲ ಇಷ್ಟು ನಮ್ಮದು ದಾಂಡೇಲಿ ಟ್ರಿಪ್ ಆಯ್ತು. ಸೊ ಯಾರ್ಯಾರು ನೀವು ಸಮ್ಮರ್ ಒಳಗೆ ಎಸ್ಪೆಷಲಿ ನಾರ್ತ್ ಕರ್ನಾಟಕದವರು ಸ್ವಲ್ಪ ತಂಪಿರೋ ಪ್ಲೇಸಿಗೆ ಅದು ಹೋಗ್ಬೇಕು, ಸ್ವಲ್ಪ ಪೀಸ್ ಇರೋ ಪ್ಲೇಸಿಗೆ ಹೋಗ್ಬೇಕು, ಚಿಲ್ ಮಾಡ್ಬೇಕಂದ್ರೆ ದಾಂಡೇಲಿ ಭಾಳ ಸಮೀಪ ಆಗುತ್ತೆ. ಸೊ ನೀವು ದಾಂಡೇಲಿ ಪ್ರಿಫರ್ ಮಾಡ್ಬೋದು. ಸೊ ದಾಂಡೇಲಿ ಒಳಗೆ ನಿಯರ್ಲಿ 400 ಹೋಟೆಲ್ಸ್ ರೆಸಾರ್ಟ್ಸ್ ಅದಾವೆ. ಸೊ ನೀವು ಆನ್ಲೈನ್ ನೋಡ್ಕೋಬೋದು. ಯಾರಿಗೆ ಗೊತ್ತಿಲ್ಲ ಅಂದರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿಗೆ ನನ್ನ ದಾಂಡೇಲಿ ಟ್ರಿಪ್ ಎಂಡ್ ಆಗುತ್ತೆ. ಸೊ ಹಿಂಗೆ ಬೇರೆ ಬೇರೆ ಪ್ಲೇಸಿಗೆ ಮತ್ತು ಅದ್ರ ಇನ್ಫಾರ್ಮೇಷನಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಫಾಲೋ ಮಾಡಿರಿ. ಮತ್ತು ಮುಂದಿನ ವೀಡಿಯೋ ಒಳಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.